ಶಿವನ ಪರಮ ಭಕ್ತ. ಇನ್ನೆಲ್ಲಕ್ಕಿಂತ ಹೆಚ್ಚಾಗಿ ತಾಯಿಗೆ ಪರಮದಾಸ. ಒಂದು ಹುಲ್ಕಡ್ಡಿ ಎತ್ತಿಡ್ಬೇಕಾದ್ರೂ ಕೂಡ ತಾಯಿ ಆಶೀರ್ವಾದ ಪಡ್ಕೊಂಡೇ ಅವನು ಕೆಲಸಕ್ಕೆ ಆಗ್ತಿದ್ದಂತೆ ನೋಡಿ. ಯಾಕಂದ್ರೆ ತಾಯಿ ಒಂದು ಆಶೀರ್ವಾದ ಒಂದಿದ್ದು ಬಿಟ್ರೆ ಇಡೀ ಜಗತ್ತನ್ನ ಗೆಲ್ತೀನಿ ಅನ್ನೋ ನಂಬಿಕೆ ಅವನಲ್ಲಿ ಇತ್ತಂತೆ ನೋಡಿ. ಈ ರಾವಣನಾಗಿರ್ತಕ್ಕಂಥವನು ಆ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡ್ತಿರ್ಬೇಕಾದ್ರೆ ಸಚಿವ ಉಚಿತ ಸುಖದಿಂದ ಇರುತ್ತಿಹರೇ ಬಲ ಬಲ ಅನವರತ ಸುಖದಿಂದ ಇರುತ್ತಿಹರೇ ಅನುದಿನವು ಅನವರತ ಸುಖದಿಂದ ಇರು ಉಚಿತ ವಾಕ್ಯವ ಬೇಡಿ ಬಲ ಬಲ ಮಂತ್ರಿಗಳೇ ಶತ್ರುರಾಜರಿಂದ ಇತ್ತು ಕಾಣಿಕೆಯ ಮಿತ್ರ ಭಾವದಿಂದ ವರ್ತಿಸುತ್ತಲೇ ಹರೇ ಬಲ ಬಲ ಸುತ್ತಲೇ ಹರೇ ತೆರೆಯೊಳು ಪ್ರಜೆಗಳು ಸುಖದ ಪರಿಯ ಸಚಿವ ಉಚಿತ ವಾಕ್ಯವ ಬೇಡಿ ಉಚಿತ ವಾಕ್ಯವ ಬೇಡಿ ಉಚಿತ ವಾಕ್ಯವ ಬೇಡಿ. ರಾಜ್ಯವೆಲ್ಲವೂ ಕೂಡ ಸುಭಿಕ್ಷವಾಗಿ ಕಾಲವನ್ನು ಕಳಿತಿರಬೇಕಾದ್ರೆ ಈ ರಾವಣನಾಗಿರ್ತಕ್ಕಂಥವನು ತುಂಬಿದ ಸಭೆಯಲ್ಲಿ ಕೇಳ್ತಾನೆ, ಮಂತ್ರಿಗಳೇ, ಸೇನಾಧಿಪತಿಗಳೇ, ಇನ್ನು ನಾನು ಮಾಡಬೇಕಾಗಿರ್ತಕ್ಕಂಥ ಮಹತ್ತರವಾದ ಕಾರ್ಯ ಯಾವುದಾದ್ರೂ ಉಳಿದಿದೆ? ಇದೇ ಮಹಾಪ್ರಭು. ಯಾವುದು? ದಿಗ್ವಿಜಯ ಮಹಾಪ್ರಭು. ದಿಗ್ವಿಜಯ? ಹೌದು ಮಹಾಪ್ರಭು. ಆ ದಿಗ್ವಿಜಯದಲ್ಲಿ ನೀವೇನಾದ್ರೂ ವಿಜಯನ ಸಾಧಿಸಿದರೆ ನಿಮ್ಮಂತ ವೀರನು ಧೀರನು ಇಲ್ಲದಾಗುತ್ತಾನೆ ಮಹಾಪ್ರಭು. ಬಲ ಬಲ ನೋಡಿ, ಆ ದಿಗ್ವಿಜಯಕ್ಕೆ ಬೇಕಾಗಿರ್ತಕ್ಕಂಥ ಸಲವತ್ತುಗಳನ್ನು ಸಿದ್ಧತೆ ಮಾಡಿಕೊಳ್ಳಿ. ಆ ದಿಗ್ವಿಜಯಕ್ಕೆ ಬೇಕಾಗಿರ್ತಕ್ಕಂಥ ಸಲವತ್ತುಗಳನ್ನು ನೀವು ಸಿದ್ಧತೆ ಮಾಡಿಕೊಳ್ಳೋಷ್ಟ್ರಲ್ಲಿ ನಾನು ಈಗಲೇ ಹೋಗಿ ನನ್ನ ತಾಯಿ ಆಶೀರ್ವಾದ ಪಡ್ಕೊಂಡು ಈಗಲೇ ನಾನು ಬರ್ತೇನೆ. ಆಗಬಹುದು ಮಹಾಪ್ರಭು. ಇಲ್ಲಿ ಸೇನಾಧಿಪತಿಗಳ ಎಲ್ರಿಗೂ ಕೂಡ ಹೇಳಿ ತಾಯಿ ಹತ್ರ ಬರ್ತಿದ್ದಾನೆ ನೋಡಿ. ನಾ ಆಗ್ಲೇ ಹೇಳಂದಲ್ಲ, ಒಂದು ಹುಲ್ಕಡ್ಡಿ ಎತ್ತಿಡ್ಬೇಕಾದ್ರೂ ತಾಯಿ ಆಶೀರ್ವಾದ ಪಡ್ಕೊಂಡೆ ಅವನು ಕೆಲಸ ಕೈ ಆಗ್ತಿತ್ತು ಅಂತ. ತಾಯಿ ಹತ್ರಕ್ಕೆ ಬರ್ತಾವನೆ. ಯಾಕಂದ್ರೆ ನೋಡಿ, ಅದಕ್ಕೆ 300 ಮುಕ್ಕೋಟಿ ದೇವರುಗಳು ಕೂಡ ಎತ್ತ ತಾಯಿ ಪ್ರಥಮ ದೇವರು ಅಂತ ಹೇಳ್ತಾರೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಕಣ್ಣಿಗೆ ಕಾಣುವ ನಿಜವಾದ ದೇವರೆಂದ್ರೆ ಎತ್ತ ತಾಯಿ ಪ್ರಥಮ ದೇವರು. ಇನ್ನು 2ನೇ ದೇವರು ನಮ್ಮ ಜನ್ಮಕ್ಕೆ ಕಾರಣನಾಗಿರ್ತಕ್ಕಂಥ ತಂದೆ. 3ನೇ ದೇವರು ನಮಗೆ ವಿದ್ಯೆ ಸಂಸ್ಕಾರದ ದೀಪಗಳನ್ನು ತೋರಿಸ್ತಕ್ಕಂಥ ಗುರು. 3 ದೇವರು. ಈ 3 ದೇವರು ಹೊಟ್ಟೆ ಒಳಗೆ 300 ಮುಕ್ಕೋಟಿ ದೇವರುಗಳು ತುಂಬಿದಾರಂತೆ ನೋಡಿ. ದೇಶ ಸುತ್ತಿದರೇನು, ಕೋಶ ಓದಿದರೇನು, ಎತ್ತ ತಂದೆ ತಾಯಿಗಳನ್ನು ಪೂಜೆ ಮಾಡದೇ ಇರತಕ್ಕಂಥ ಮಗನೂ ಒಬ್ಬನು ಮಗನೇ ಅಂತ ಹೇಳ್ತಾರೆ. ಅದಕ್ಕೆ ನಾವಿರುವ ತನಕ ಎತ್ತ ತಂದೆ ತಾಯಿಗಳನ್ನ ಭಕ್ತಿ ನಿಷ್ಠೆಯಿಂದ ನಾವು ಪೂಜೆ ಮಾಡಬೇಕು. ಅಂದ್ರೆ ಕುಣಿಸ್ಬಿಟ್ಟು ಗದ್ಲ ಕಡ್ಡಿ ಹಚ್ಚೋದಲ್ಲ, ತಲೆ ಎತ್ತುವಂತ ಕೆಲಸಗಳನ್ನು ಮಾಡಬೇಕು. ಇರುವ ತಂದೆ ತಾಯಿಗಳನ್ನ ನಾವು ಚೆನ್ನಾಗಿ ನೋಡಿಕೊಂಡಾಗ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಯಾಕಂದ್ರೆ ನಾವು ಇತ್ತ ತಂದೆ ತಾಯಿಗಳನ್ನ ಋಣವನ್ನು ಆಗದೇ ಇಲ್ವಂತೆ ನೋಡಿ. ಮುಂದಿನ ಜನ್ಮದಲ್ಲಿ ತೀರ್ಸೋಣ ಅಂದ್ರೆ ಮತ್ತೊಬ್ಬ ತಾಯಿಯ ಹೊಟ್ಟೆ ಒಳಗೆ ಹುಟ್ಟುಬಿಟ್ಟಿರ್ತೀವಿ. ಈ ಬ್ಯಾಲೆನ್ಸ್ ಉಳ್ಕೊಳ್ಳೋದು ಯಾವ್ದಪ್ಪ ಅಂದ್ರೆ ಈ ತಾಯಿ ಋಣ ಒಂದೇ ಅಂತ ನೋಡಿ. ಅದಕ್ಕೆ ನಾವಿರುವ ತನಕ ತಾಯಿಯಿಂದ ಭಕ್ತಿ ನಿಷ್ಠೆಯಿಂದ ನಾವು ಪೂಜೆ ಮಾಡಬೇಕು ನೋಡಿ. ಇನ್ಯಾವುದೂ ಅಲ್ಲ. ಇವತ್ತು ಮಾಲಮ್ಮನವ್ರು ನಾವು ಕಳ್ಕೊಂಡಿದೀವಿ. ಇನ್ನಿಷ್ಟೇ ಕೋಟಿ ಕೊಟ್ಟರು ಕೂಡ ಅವ್ರು ನಮಗೆ ಸಿಕ್ಕಲ್ಲ. ಇನ್ನಿಷ್ಟೇ ಕೋಟಿ ಕೊಟ್ಟರು ಕೂಡ ಅವ್ರ ಮುಖ ನೋಡಕ್ಕಾಗಲ್ಲ. ಅದಕ್ಕೆ ನಾವಿರುವ ತನಕ ಮಕ್ಕಳಾಗಿರ್ತಕ್ಕಂಥವ್ರು ಇಂತಹ ಪುಣ್ಯ ಕೆಲಸಗಳನ್ನ, ಪುಣ್ಯ ಕಾರ್ಯಕ್ರಮಗಳನ್ನು ಮಾಡಿದಾಗ ಆ ತಾಯಿಗೆ ನಿಜವಾಗ್ಲೂ ಕೂಡ ಸಂತೋಷವಾಗುತ್ತೆ. ಆಗ ಮಕ್ಕಳ ಆಶೀರ್ವಾದವನ್ನ ಯಾವತ್ತೂ ಕೂಡ ಆ ತಾಯಿ ಬಯಸ್ತಾ ಇರ್ತಾಳಂತೆ ನೋಡಿ. ಕೆಲವು ಕಡೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಎತ್ತ ತಂದೆ ತಾಯಿಗಳನ್ನೇ ದೂಷಣೆ ಮಾಡ್ತಕ್ಕಂಥ ಮಕ್ಕಳೇ ಜಾಸ್ತಿ ನೋಡಿ. ಕೆಲವು ಕಡೆ ಎಲ್ಲೇ ನೋಡಿದ್ರು ನೋಡು, ಮಕ್ಕಳನ್ನ ಆಚೆಗೆ ಹಾಕ್ಬಿಟ್ಟು ಅನಾಥ ಆಶ್ರಮಕ್ಕೆ ಹಾಕ್ಬಿಟ್ಟಿರ್ತಾರೆ. ಸಾರ್ 50,000 ರೂಪಾಯಿ ಕೊಟ್ಬಿಟ್ಟಿದ್ದೀನಿ ಸರ್ ತಿಂಗಳಿಗೆ, ಮೆಡಿಸಿನ್ ಗಿಡಿಷನ್ ಎಲ್ಲ, ತಿಂಡಿ ಊಟ ಎಲ್ಲ ಅಲ್ಲೇ ಸರ್. ಅವ್ರಿಗೆ ಬಹಳ ಚೆನ್ನಾಗಿ ನೋಡ್ಕೊತಾವ್ರಿ, ಏನ್ ಮಾತಾಡಂಗಿಲ್ಲ. ನಾನಂತೂ ನನ್ನ ಹೆಂಡತಿ ಮಾತು ಕೇಳ್ಕೊಂಡು ನಾನು ಅಯ್ಯೋ ಯಾತಿ ಕೇಳಿದ್ರಿ, ನನ್ನ ಹೆಂಡತಿ ಬೇಡ ಅಂತ ಹೇಳ್ಬಿಟ್ಟ ಸರ್. ನಾನು ನಮ್ಮ ಅಪ್ಪ ಅಮ್ಮ ಇರ್ಲಿ ಬಿಡು ಅಂತ ಕೇಳಿದೆ ಸರ್. ಆದ್ರೆ ಮೊನ್ನೆ ನನ್ನ ಹೆಂಡತಿಗೆ ನಮ್ಮ ಅಪ್ಪ ಹೊಡೆಯಕ್ ಹೊಂಟೋಗಿದೆ ಸರ್. ಅದಕ್ಕೆ ಸರ್ ಅವನ್ನ ಅನಾಥಾಶ್ರಮಕ್ಕೆ ಹಾಕ್ಬಿಟ್ಟೆ. ಒಳ್ಳೆ ಕೆಲಸ ಮಾಡ್ದ, ಒಳ್ಳೆ ಕೆಲಸ ಮಾಡದಂತೆ. ಆದ್ರೆ ತಂದೆ ತಾಯಿಗಳನ್ನ ಕಳ್ಕೊಂಡಾಗ ಇನ್ನಿಷ್ಟೇ ಕೋಟಿ ಕೊಟ್ಟರು ಕೂಡ ನಾವು ಆಗ ಪೇಚಾಡದೆ ಸಿಕ್ಕಲ್ಲ.
ಆಗ ನಮ್ಮ ಅಮ್ಮ ಇದ್ದಿರು ಚೆನ್ನಾಗಿರ್ತಿತ್ತು, ನಮ್ಮಮ್ಮ ಕರ ತುತ್ತು ಊಟ ಮಾಡ್ತಿದ್ರೆ ಇಷ್ಟೊತ್ತಿಗೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಆ ತಂದೆ ತಾಯಿಗಳನ್ನ ಕಳ್ಕೊಂಡ ಮೇಲೆ ಪೇಚೆ ಆಡ್ತೀವಿ ನಾವು. ಎಲ್ಲೋ ಹೋಗ್ತಿರ್ತೀವಿ, ಸಡನ್ ಆಗಿ ಏನಾರು ಒಂದ್ ಸ್ವಲ್ಪ ಎಡಿಗೆ ಬಿದ್ದೋದಾಗ ಹಾ ನನ್ನ ಹೆಂಡತಿ ಅಂತ ಕೂಗ್ಕೋತೀವ, ಇಲ್ಲ ಅಮ್ಮ ಅಂತ ಕೂಗ್ಕೋತೀವಿ. ಅಲ್ಲಿ ಯಾರ ಹೆಸರು ಬಂತು? ತಾಯಿ ಹೆಸರು ಬಂತು, ಅಮ್ಮನೂ ಬಂತು. ಹಾಗೆ ಹೆಂಡತಿ ಬಂದ್ಲ ಜೊತೆಲಿ? ಇಲ್ಲ. ಅಮ್ಮ ಅಂತ ಎರಡು ತುಟಿಯನ್ನ ಸೇರಿಸಿ ಮಾತಾಡ್ತಕ್ಕಂತಹ ಅಮ್ಮ ಎಂಬತಕ್ಕಂತ ಮಾತು ತಾಯಿ ಎಲ್ಲಿಗೋದ್ರು ನೋಡು ಆ ತಾಯಿ ಕರಳು ಚುರುಕನ್ನುತ್ತಂತೆ. ಅಯ್ಯೋ ನನ್ನ ಮಗ ಎಲ್ಲೋ ಏನೋ ಆಗೋಯ್ತೇನೋ, ನನಗೆ ಮಗನಿಗೇನೋ ಆಗೋಯ್ತೇನೋ ಅಂತ ಅಲ್ಲಿ ಬಿದ್ದಿರ್ತಕ್ಕಂಥ ನೋವು ತನ್ನ ತಾಯಿಯ ಎತ್ತ ಕರಳು ಗೊತ್ತಾಗುತ್ತಂತೆ. ಹೆಂಡತಿಗೇನು ಗೊತ್ತಾಗಲ್ಲ. ಬಿದ್ಬಿಟ್ಟು ಬಂದಿರ, ಅಯ್ಯ ಹೋಗಿ ಹಾಸ್ಪಿಟ್ಲಿಗೆ ತೋರ್ಸ್ಕೊಬರಕ್ಕಿಲ್ವೇನ್ರಿ, ಹಿಂಗೆ ಬಂದಿದ್ರಲ್ಲ, ಇಲ್ಲಿ ಯಾರು ಮಾಡ್ತ ಕೂತ್ಕೊಂಡ್ರ ನಿಮ್ ಸೇವೆಯಾ? ಇಲ್ಲಿ ಐಕ್ಳು ಮಾಡದೆ ದೊಡ್ಡ ಕಥ ಆಗದ, ನಿಮ್ ಸೇವೆ ಬೇರೆ ಮಾಡ್ತ ಕೂತ್ಕೊಳ್ಳಾರ, ಹೋಗಿ ಹಾಸ್ಪಿಟ್ಲಿಗೆ ತೋರ್ಸ್ಕೊಬೋಗ್ರಿ. ಹೆಂಡತಿ ಆಗಿರತಕ್ಕಂಥವಳು ಹಿಂಗಂತಾಳೆ, ತಾಯಿ ಆಗಿರ್ತಕ್ಕಂಥವಳು ಹಂಗನ್ನಲ್ಲ. ಕುಸು ಬಿದ್ಬಿಟ್ಟೆ ಮಗ, ತುಂಬಾ ಏಟ್ ಆಗೋಯ್ತ ಮಗ, ಬಾ ಔಷಧಿ ಕೊಡ್ತಾನು ಅಂತಾಳೆ. ಆದ್ರೆ ಹೆಂಡತಿ ಆಗಿರ್ತಕ್ಕಂಥವಳು ಆ ರಾತ್ರಿ ಮಾಡಲ್ಲ. ಅದಕ್ಕೆ ನಮ್ಗೆ ಎತ್ತ ತಂದೆ ತಾಯಿಗಳೇ ಮುಖ್ಯ ನೋಡಿ. ಮಕ್ಕಳಾಗಿರ್ತಕ್ಕಂಥ ದೂಷಣೆ ಮಾಡ್ಬೋದು, ಆದ್ರೆ ಎತ್ತ ತಂದೆ ತಾಯಿಗಳ ಮಾತ್ರ ಯಾವತ್ತಿಗೂ ಕೂಡ ತಮ್ಮ ಮಕ್ಕಳನ್ನ ಬಿಟ್ಟು ಕೊಡಲ್ ಬಂತೆ ನೋಡಿ. ಎಲ್ಲೋ ಹೋಗಿದ್ ಬಂದಿರ್ತಾಳೆ, ಯಾವ್ದೋ ಫೋರಮ್ಗೆ ಹೋಗಿದ್ ಬಂದು ಅವನು ನಿದ್ಗೆಟ್ಬಿಟ್ಟು ಬಂದಿರ್ತಾನೆ. ಆ ಹೆಂಡತಿ ಆಗಿರ್ತಕ್ಕಂಥವ್ಳು ಪಿನ್ ಮಾಡ್ಬಿಡೋದು, ರೀ ನೀವು ಅತ್ತಾಗ ನೀವು ರಾತ್ರಿ ಫೋರಮ್ ಹೊಂಟಾಗಿದ್ರಿ ಕಣ್ರಿ, ರಾತ್ರಿ ಎಲ್ಲ ನಿಮ್ಮ ಬೆಳಗಾನ ಕೆಂಬಾಳ ಕಣ್ರಿ, ನಂಗೆ ನಿದ್ದನೆ ಬಂದಿಲ್ಲ ಕಣ್ರಿ. ಹಂಗೆ ಚೆನ್ನೋ ಮಾಡ್ತೀನಿ ಹೌದಾ ಚೆನ್ನೋ, ಅದಕ್ಕಮ್ಮಂತ ನೀನ್ ಕಣ್ಣೊಟ್ಟೆಲ್ಲ ಊದ್ಕಣವ, ಅವ ಇವತ್ತು ಅವಳನ್ನ ಮುಟ್ಟೆ ಸುಡ್ತು ಸುಮ್ಗಿರು. ಏನ್ ಒದೇಕ ಹೋಯ್ತು ಕೂತನ ತಾಯಿಗೆ? ಹೇ ಒಂದ್ ಮೂಲಲ್ಲಿ ಬಿತ್ಕೊಂಡ್ರೆ ಆಯ್ತೇನೆ ಬಾ, ನಿಂಗ ವಯಸ್ಸಾಗದಲ್ಲ. ರಾತ್ರಿ ಎಲ್ಲ ನನ್ನ ಹೆಂಡತಿಗ ಚಿನ್ನು ಡಾರ್ಲಿಂಗ ಈ ನಿದ್ರನೆ ಕೊಡ್ದಂಗ ನೀನು ಪ್ರಾಬ್ಲಮ್ ಕೊಟ್ಟಿದೆ ಇಲ್ಲ. ನಾ ಏನ್ ಮಾಡ್ಲಿ ಕುಸು, ಕೆಮ್ಮು ಬಂದ್ರೆ ಹೋಗಿ ಎಲ್ಲಾರು ಬಿಚ್ಚ ಸಾಯಿ ಹೋಗು, ಕರ್ಕೊಂಡೋಗಿ ತೋರ್ಸ್ಬಾರ್ದ? ಏನ ಕರ್ಕೋಗಿ ತೋರ್ಸೋದು ಅಲ್ಲ ಕೂಸು. ರಾತ್ರಿ ಇದ್ದ 3 ದಿವಸದಿಂದವ ನಿನ್ ಹೆಂಡ್ತಿನ್ ಕೇಳ್ತಾವನೆ, ಒಂದ್ 10 ರೂಪಾಯಿ ಕೊಡು ಕೂಸು, ಒಂಚೂರು ಆಸ್ಪತ್ರೆಗೆ ಹೋಗಿದ್ ಬತ್ನಿ ಅಂತ. ನೀನಾರು ಕೊಡು ಮಗ, ಒಂದ್ 10 ರೂಪಾಯಿನಾರು ಆಸ್ಪತ್ರೆಗೆ ಹೋಗಿ ಒಂದ್ ಸ್ವಲ್ಪ ಮಾತ್ರನಾರು ತಕ್ಕ ಬತ್ನಿ. ಓ 10 ರೂಪಾಯಿ ಕೊಟ್ರೆ ಆಸ್ಪತ್ರೆಗೆ ಹೋಯ್ತದೆ, ಅಪ್ಸತ್ರೆಗೆ ಹೋಯ್ತದೆ. ಮೊನ್ನೆಯಿಂದ ನನ್ನ ಹೆಂಡತಿಗೆ ಅದ ಎಂತದ ಪ್ಯಾರನ್ ಲವ್ಲಿ, ಪ್ಯಾರನ್ ಲವ್ಲಿ ಸುನವನಪ್ಪ, 10 ಕೊಡಕ್ಕೆ ಅಂತ ಕಾಸಿಲ್ಲ, 10 ರೂಪಾಯಿ ಅಂತ ಒದೀತೀನಿ ನೋಡು. ಒದೇಕೆ ಹೋಯ್ತವನ ತಾಯಿಗೆ ಜಾಡ್ಸಿ ಒದ್ದಾಗ ತಾಯಿ ಏನಂತ ಹೇಳ್ತಾಳೆ? ಅಯ್ಯೋ ಚಿಕ್ಕವನಾಗಿದೆ ಒದ್ಕತ್ತಿದ್ದ, ಈಗ ಸ್ವಲ್ಪ ದೊಡ್ಡನಾಗಿದೆ ಒದ್ಕ ಮಗ ಅಂತದೆ. ಆದ್ರೆ ತಾಯಿ ಮನಸ್ಸು ಎಷ್ಟೇ ಆದ್ರೂ ಕೂಡ ಹಾಲು ಮನಸ್ಸು ನೋಡಿ. ಹಾಗೆ ಎತ್ತ ತಂದೆ ತಾಯಿಗಳೇ ಮುಖ್ಯ ನೋಡಿ. ಕೆಲವರು ಇಲ್ಲಿ ಇತ್ಕೊಂಡು ಕಾಶಿರಾಮೇಶ್ವರಕ್ಕೆ ಹೋಗ್ತಾರೆ, ತಂದೆ ತಾಯಿಗಳನ್ನ ಎಲ್ರು ಕೂಡ ನೋಯಿಸ್ಬಿಟ್ಟು ಹೋಗೋದು. ಇನ್ ಕೆಲವು ಕಡೆ ನೋಡ್ಬೇಕು, 48 ದಿನ ಅಂತಾನೆ ಮಾಲ ಹಾಕೊಂಡು ಸ್ವಾಮಿಗಳು ಸುಮ್ಮನೆ ತಿಂದ್ಬಿಟ್ಟು ಉಪ್ಪಿಟ್ಟು ಕೇಸರಿ ಬತ್ತ ಅರ್ದ್ಬಿಟ್ಟು ಸುಮ್ ಬಂಡ್ ಬಂದ್ಬಿಟ್ಟಿರ್ತಾರ. ಪಳ್ಳಿ ಕಟ್ಟಿ ಶಬರಿಮಲಕ್ಕೆ ಕಲ್ಲು ಮುಳ್ಳು ಕಾಲಿಗೆ ಮೆಚ್ಚಿ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಸ್ವಾಮಿಗಳ ಎಲ್ಲ ಸಿದ್ಧವಾಗಿದ್ದ ಪಲಾರ ಎಲ್ಲ ಸಿದ್ಧವಾಗ ಸಮಯ ಏನ್ ಮೇತ್ ಹಾಕ್ಬಿಟ್ಟು ಸುಮ್ ಬಂಡ್ ಬಂದಾಗ ಸುಮ್ನೆ ಇವ ನೇಗಲ್ ಕೊಂಟ್ನಾಗ ಅವನ ಅಯ್ಯಪ್ಪನ್ಗೆ ಹೋಗಿ ನಿಂತ್ಕೊಂಡನೆ, ಊರ್ಲಿರ ಅಪ್ಪನಿಗೆ ಇಟ್ಟೇ ಇಲ್ಲ ಅವ ಅಂತಾನಲ್ಲ ಮಗನೇ, ಉಣ್ಣಕ್ ಅನ್ನಿಲ್ಲ, ಉಟ್ಕೊಳಕ್ ಬಟ್ಟಿಲ್ಲ, ನಮ್ಗೆ ಯಾತಿಕ್ಲ ಅಯ್ಯಪ್ಪ ಇಟ್ಟಿಲ್ಲ. ನಂಗೇನಾಗಿದ್ದು ನೋಡಲಿ, ಅವ್ರಪ್ಪ 30,000 ಕೊಡ್ತಾನ. ಅವ್ರ ಅಪ್ಪನ್ ತೋದಕ್ಕಪ್ಪ, ನಾ ಎಲ್ಲಿಂದ ಕೊಡ್ಲಪ್ಪ? 15ನೇ ತಾರೀಕು ಇರ್ಮಡಿ ಅದ 5,000 ರೂಪಾಯಿ ಅಮೌಂಟ್ ಮಾಡೋಗಿಲ್ಲ. ದಿಕ್ಕಾಪಲ ಬರ್ತೀವಿ ಸ್ವಾಮಿ ಸಣ್ಣ, ದಿಕ್ಕಾಪಲ ಬೋದ್ಬಿಡ್ತೀವಿ, ದೊಡ್ಡ ಸ್ವಾಮಿಗಳು ತಗೋಬೇಕಂತ ಸ್ವಾಮಿ ಸಣ್ಣ. ಅದೇನ್ ಎಲ್ಲ ಬೋದ್ಬಿಟ್ಟು ಸ್ವಾಮಿ ಸಣ್ಣ ಅಂತ ಸ್ವಾಮಿಗಳು ಮುನ್ಸ್ಕತ್ತಾರ. ಇಲ್ಲಿ ಮಾಪ್ನೆ ಮುನ್ಸ್ಕತ್ತವನಲ್ಲ, ಸುಮ್ರಬು. ಆಗ ಅಪ್ಪನ ಆಸೆ ಏನಂತೆ, ನನ್ನ ಮಾತಾರು ಕೇಳಿ ನನ್ನ ಮಗ ಉದ್ಧಾರ ಆಗ್ಲಿಲ್ಲ, ಅದೆಲ್ಲ ಕೇಳದೆ ಅಯ್ಯಪ್ಪನ್ಗೆ ಎಲ್ಲೋ ಹೋಯ್ತವನ, ಅಯ್ಯಪ್ಪನಾರು ಒಳ್ಳೇದ್ ಮಾಡ್ಲಿ ಅಂತ ನಾನೇ ಕಣ್ಣಾರ ನೋಡಿದ್ದು. ಅವ್ರ ಕಾಲಿಗೆ ಬಿದ್ದು 5,000 ರೂಪಾಯಿ ಅಂಬರ್ಸ್ಬಿಟ್ಟು ಬಸ್ ಹೊತ್ತವತ್ತಿ ಮಗನ ಕಾಲಿಗೆ 5,000 ರೂಪಾಯಿ ಕೊಟ್ಬಿಟ್ಟು ಮಗನ ಕಾಲಿಗೆ ಬೀಳದಂತ ಅಪ್ಪ. ಇವ ಆದಿ ಚುಂಚುನಗಿರಿ ಸ್ವಾಮಿಗಳಂಗಿದ್ದು ದೊಡ್ಡನಲ್ವ ಇವ, ಅದಕ್ಕ ಅಪ್ಪನೇ ಮಗನ ಕಾಲಿಗೆ ಬೀಳದಂತ. ಮಗ ಅದಕ್ಕೇನಂತನ ಸಮಯ ಮನ ಕಡೆ ಜೋಪಾನ ಸಮಯ, ನಾ ಜೋಪಾನ ಆಗಿರ್ಲಿ, ನೀನು ಕಪ್ಪ ಜೋಪಾನ. ಗುಂಡು ಸ್ವಾಮಿಗಳ ಟೈಮ್ ಸರಿಯಾಗಿ ಅನ್ನ ಹಾಕಿ. ಯಾರ್ಗ? ಗುಂಡು ಸ್ವಾಮಿಗಳಿಗೆ ಸರಿ, ನೀವು ಟೈಮ್ ತಕೊಳ್ಳಿ ಸ್ವಾಮಿಗಳ. ಆಗ ಅಪ್ಪ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಈ ತರ ಅಪ್ಪ ಅವದಿರ್ಗ ನೋಯಿಸ್ಬಿಟ್ಟು ಕಣ್ಣೀರ್ ಹಾಕ್ಬಿಟ್ಟು ಕೈ ತೊಳಸ್ಬಿಟ್ಟು ಹೋಯ್ತಾರ ನೋಡಿ. ಅದಕ್ಕೆ ಕೆಲವು ಕಡೆ ಕೇಳಿರ್ಬೇಕು, ಸ್ವಾಮಿಗಳು ಬಸ್ ಆಗಿತ್ಕೊಂಡು ಇಷ್ಟೊಂದ್ ಜನ ಸ್ವಾಮಿಗಳು ಸತ್ತೋದ್ರು, ನೀರೊಳ ಮೂಲಕ ಸ್ವಾಮಿಗಳು ಸತ್ತೋದ್ರು. ಇಂಥ ಸ್ವಾಮಿಗಳಲ್ಲಿ ಸತ್ತೋದ್ರು ಅಂತ ಯಾರು ಅನ್ಕೊಂಡಿದೀರ? ಅಂತವ್ರೆಲ್ಲ ಯಾರು ಅಂದ್ರೆ ಈ ತರ ಅಪ್ಪ ಅವದಿರ್ಗೆ ಇಟ್ಟಾಗ್ತಾ ಹೋಯ್ತಾರ ನೋಡಿ, ಅಂತವ್ರೆ. ಸದ್ಯಕ್ಕೆ ಏನಪ್ಪಾ ಅಂದ್ರೆ ಈ ಶಿಂಡೆ ನಳಿಲಿ ಇಲ್ಲ, ಇದ್ದಾಗ ಉಳಿದಾರ್ವಾಡ ಬುಡಿ ಆ ಕಡೆಗ ಈತಾಗ ಯಾರು ಇಲ್ಲ ಕಣೆ, ಇಲ್ಲಿರೋರೆಲ್ಲ ಒಳ್ಳೆಯವ್ರೆ.
ಯಾರು ಅರ್ಧದಲ್ಲ ಹೋಯ್ತಾರ ಅವರೇ ಅಪ್ಪ ಅವಧಿಗೆ ಇಟ್ಟ ಹಾಕ್ತೇವ್ರು. ನೋಡಿ ಈಗ ಯಾರು ಎದ್ದೋಗಿ ನೋಡ, ಯಾರೋ ಒಬ್ರು ಎದ್ದೋದ್ರು ಬೈಕೊಂಡು ಅಲ್ಲೇ ಕೂತಾರ, ಅವರೆಲ್ಲೋ ಅದಕ್ಕಾದ್ದು. ಅದಕ್ಕೆ ನೋಡಿ, ಹೆತ್ತ ತಂದೆ ತಾಯಿಗಳನ್ನ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು ಅನ್ನೋದು ಅದಕ್ಕೆ ಒಂದು ಜಾನಪದ ಸಾಹಿತ್ಯದಲ್ಲಿ ಬರೆದಿದ್ದಾರೆ. ಮಾನವ, ನೀ ದುಡ್ಡು ಕೊಟ್ಬಿಟ್ಟು ಏನ್ ಬೇಕಾದ್ರೂ ತರ್ಬೋದು, ಆದ್ರೆ ಎತ್ತ ತಂದೆ ತಾಯಿಗಳನ್ನ ತರಕ್ಕಾಗಲ್ಲ ಅಂತ ಈ ಗೀತೆಯಲ್ಲಿ ಬರೀತಾರೆ ನೋಡಿ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ, ಹಡೆದ ತಾಯಿ ತಂದೆ ಕಳ್ಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನು ಬರುವರೇನು, ಎತ್ತಮ್ಮ ಮತ್ತೆ ಸಿಗುವರೇನು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದೊಳು ಕಾಣೋ, ಹಡೆದ ತಾಯಿ ತಂದೆ ಕಳ್ಳಕೊಂಡ ಮ್ಯಾಲೆ ಮತ್ತೆ ಸಿಗುವರೇನು, ತಮ್ಮ ಮರಳಿ ಬರುವರೇನು, ತಾಯಿ ಮತ್ತೆ ಸಿಗುವರೇನು. ಹುಲಿನಾಲಿ ಮಾಡಿ ಶಾಲೆಗೆ ಕಳಿಸಿದಳು ಜಾಣನಾಗಲಂತ, ಚಿನ್ನದಂತ ಬಂದು ಹೆಣ್ಣ ಹುಡುಕಿದಳು ನಿನ್ನ ಮದುವೆಗಂತ. ಹುಲಿನಾಲಿ ಮಾಡಿ ಶಾಲೆಗೆ ಕಳಿಸಿದ ಜಾಣನಾಗಲಂತ, ಚಿನ್ನದಂತ ಬಂದು ಹೆಣ್ಣ ಹುಡುಕಿದಳು ನಿನ್ನ ಮದುವೆಗಂತ. ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳೆಗಲಂತ. ಅಮ್ಮ ಅಮ್ಮ ಅಮ್ಮ, ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ವಂಶ ಬೆಳೆಗಲಂತ. ಮುತ್ತಿನ ತಾಯಿ ಏನೇನು ಕನಸ ಕಟ್ಟಿಕೊಂಡು ಕುಳಿತಾಳು, ಕನಸು ಕನಸಾಗಿ ಹೋಯಿತು, ಹೆತ್ತಮ್ಮ ಕನಸಾಗಿ ಹೋಯಿತು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದೊಳು ಕಾಣೋ, ಮಗ ಎಂದರು ಎತ್ತ ತಾಯಿಯು ಸೊಸೆಯು ಎಂದಳಲ್ಲ, ಆ ಸೊಸೆದ ಸೊಸೆಯು ತನ್ನ ಹತ್ಯೆಯ ಸರಿಯಾಗಿ ನೋಡಲಿಲ್ಲ. ಮಗ ಎಂದರು ಎತ್ತ ತಾಯಿಯು ಸೊಸೆಯು ಎಂದಳಲ್ಲ, ಆ ಸೊಸೆದ ಸೊಸೆಯು ತನ್ನ ಹತ್ಯೆಯ ಸರಿಯಾಗಿ ನೋಡಲಿಲ್ಲ. ಕಂಡು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಹೆಚ್ಚು ತಿನ್ನಯುತ್ತಾಳೋ, ಅಮ್ಮ ಅಮ್ಮ ಅಮ್ಮ. ಉಂಡು ಬಿಟ್ಟಿರುವ ಎಂಗಲನ್ನವ ತಾಯಿಗಾದು ಸಿಗುತ್ತದೆ ಈ ಜಗದೊಳು ಕಾಣೋ.
ಮಗ ಎಂದರು ಎತ್ತ ತಾಯಿಯೋ ಪರದೇಶಿಯಾದಳು. ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿಕೊಂಡಾಳು. ಮಗ ಎಂದರು ಎತ್ತ ತಾಯಿಯೋ ಪರದೇಶಿಯಾದಳು. ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿಕೊಂಡಾಳು. ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಹೆಚ್ಚುತ್ತಿ ನೈಯುತ್ತಾಳೋ. ಅಮ್ಮ 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 ಕಣ್ಣು ಕಾಣಲಿಲ್ಲ ಪ್ರಾಣ ಉಳಿಯಲಿಲ್ಲ ಹೆಚ್ಚುತ್ತಿ ನೈಯುತ್ತಾಳೋ. ಮಗ ಸೊಸೆಯರು ಚೆನ್ನಾಗಿ ಬಾಳಿ ಎಂದು ಇವರಲ್ಲಿ ಯಾರು ತಾಯಿ ಕೊನೆ ಉಸಿರಿಳಿದಾಳು. ಎತ್ತಮ್ಮ ಬೀದಿಲಿ ಸತ್ತಾಳು. ಅಮ್ಮ ಹೆತ್ತ ಮಕ್ಕಳಿಗೆ ಕಿಚ್ಚು ಪೋದೆಯ. ಅಮ್ಮ ಬರಲಾಗದ ಸ್ಥಳಕ್ಕೆ ಪೋದೆಯ. ಅಮ್ಮ ದುಡ್ಡು ಕೊಟ್ಟರೆ ಕಾಲು ಸಿಗುತ್ತದೆ ಈ ಜಗದೊಳು ಕಾಣೋ. ಅಡೆದ ತಾಯಿ ತಂದೆ ಕಳಕಂಡ ಮ್ಯಾಲೆ ಮತ್ತೆ ಸಿಗುವರೇನು ತಮ್ಮ ಮರಳಿ ಬರುವಳೇನು. ಹೆತ್ತಮ್ಮ ಮತ್ತೆ ಸಿಗುವಳೇನು ತಾಯಿ ಮರಳಿ ಬರುವಳೇನು. ಅದಕ್ಕೆ ನೋಡಿ ಜಗತ್ತಿನಲ್ಲಿ ಹೆತ್ತ ತಂದೆ ತಾಯಿಗಳೇ ಪ್ರಥಮ ದೇವರು ಅಂತ ಹೇಳೋದು. ಇಲ್ಲಿ ನಮ್ಮ ಶಿಂಡೆಯನಹಳ್ಳಿ ಗ್ರಾಮದಲ್ಲಿ ಬಾಳಿ ಬದುಕಿದಂತ ಶ್ರೀಮತಿ ಮಾಲಮ್ಮನವರು ಮಕ್ಕಳು ಬಂಧು ಬಳಗದವರೆಲ್ಲರೂ ಕೂಡ ಇವತ್ತು ತಾಯಿಗೋಸ್ಕರವಾಗಿ ಭಕ್ತಿ ನಿಷ್ಠೆಯಿಂದ ಎಲ್ಲರೂ ಕೂಡ ಆಚರಣೆ ಮಾಡೋದು ಜೊತೆಗೋಸ್ಕರವಾಗಿ ಈ ಭೂ ಕೈಲಾಸ ಕಥೆಯನ್ನು ನಾವೆಲ್ಲರೂ ಕೂಡ ತಾಯಿಗೋಸ್ಕರವಾಗಿ ಸಮರ್ಪಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ಮೈಕಾರ ಮಾದಪ್ಪನ ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ಮುಂದಿನ ಬಾಕಿ ಬರ್ತಕ್ಕಂಥ ಸಂದರ್ಭ. ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನಗಾಗೆ ಸವೆಸುವೆನಯ್ಯ ಈ ಜೀವವ. ಉಗೇ ಮತ್ವಲಯ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನಗಾಗೆ ಸವೆಸುವೆನಯ್ಯ ಈ ಜೀವವ. ನಿನ್ನ ಸೇವೆಯೊಂದೇ ಉಸಿರಾಗಿದೆ, ಮಾದೇವನಾಮವೇ ಬದುಕಾಗಿದೆ. ಮುಕುತಿ ನೀರೋ ಮದೇವ, ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನಗಾಗೆ ಸವೆಸುವೆನಯ್ಯ ಈ ಜೀವವ.
ಸಿರಿತನವನೆಂದು ಕೇಳೇಶ್ವರ ಬಡತನದ ಬೇತಾಳೆ ಗಂಗಾಧರ ಮನೆ ದೇವ ಮಾದೇಶ್ವರನೇ ಹೊರಟೇಯ ಮನೆ ದೇವ ಮಾದೇಶ್ವರನೇ ಮೊರಟೇಯ ಮೊರಟೇಳಿ ನೀನು ಮಾತಾಡೆಯ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನಗಾಗೆ ಸವೆಸುವೆನಯ್ಯ ಈ ಜೀವವ ನಾಲಿಗೆಯು ನಾಮ ಕೊಂಡಾಡಿದೆ ಇದೆಯಲ್ಲಿ ನಿನ್ನ ನೇಮ ನೆಲೆಯಾಗಿದೆ ಹರಿದೋದು ಈ ದೇಹ ದಿನ ನೆನೆದಿದೆ ಕೊನೆವರೆಗೂ ನಿನ್ನ ಹೆಸರೇ ಉಸಿರಾಗಿದೆ ಕಣ್ಣೀರಲೇ ತೊಳೆವೆ ನಿನ್ನ ಪಾದವ ಕ್ಷೀರ ನಿನ್ನ ಚರಣದಲ್ಲಿಡುವೆ ಕಾಪಾಡೆಯ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನಗಾಗೆ ಸವೆಸುವೆನಯ್ಯ ಈ ಜೀವವ ಹಗಲಿರಲಿ ಇರುಳೇ ಇರಲಿ ನಿನ್ನ ಧ್ಯಾನವೇ ನದಲ್ಲೂ ನಿನ್ನ ಉಣಗಾನವೇ ಮರುಚಂದ್ರವಿದ್ದರೆ ನನಗೆ ಒಂದಾಸೆಯೂ ಪ್ರತಿ ಜನುಮದಲ್ಲೂ ನಿನ್ನ ದಾಸನಾಗಿಸು ನಿನ್ನ ಮಹಿಮೆ ಆಡೋದಂತೆ ನನಗಾಸರೆ ಸ್ವಾಮಿ ನಿನ್ನ ಮಹಿಮೆ ಆಡೋದಂತೆ ನನಗಾಸರೆ ಸ್ವಾಮಿ ಬಿಡಿಸಯ್ಯ ಮಾದೇಶ್ವರನೇ ಭವದಾಸರೇ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನಗಾಗೆ ಸವೆಸುವೆನಯ್ಯ ಈ ಜೀವವ ನಿನ್ನ ಸೇವೆಯೊಂದೇ ಉಸಿರಾಗಿದೆ ಮಾದೇವ ನಾಮವೇ ಬದುಕಾಗಿದೆ ಮುಕುತಿ ನೀಡೋ ಮಾದೇವ ಅನುಗಾಲ ಬೇಡುವೆನಯ್ಯ ನಿನ್ನ ಪಾದವ ನಿನಗಾಗೆ ಸವೆಸುವೆನಯ್ಯ ಈ ಜೀವವ ಉಗೇ ಮತ್ಪಲಯ
ಇಲ್ಲಿ ರಾವಣನಾಗಿರ್ತಕ್ಕಂಥವನು ತಾಯಿ ಹತ್ರಕ್ಕೆ ಬರ್ತಿರ್ಬೇಕಾದ್ರೆ, ಅಮ್ಮ ನಿನ್ನ ಮಗನಾಗಿರ್ತಕ್ಕಂಥ ರಾವಣ ಚತುರ್ದಶಗನ ಭುವನಗಳಲ್ಲಿ ಕೀರ್ತಿಯನ್ನು ಪಡೆಯತಕ್ಕಂಥ ದಿಗ್ವಿಜಯಕ್ಕೆ ಹೋಗ್ತಾ ಇದ್ದಾನಮ್ಮ. ಇಷ್ಟಕ್ಕೆಲ್ಲವೂ ಕೂಡ ನಿನ್ನ ಆಶೀರ್ವಾದ ಬೇಕು. ಆಶೀರ್ವಾದ ಮಾಡ್ತಾಯಿ. ಬರ್ಲಕ್ಕ ಹೋಗೋಣ. ಪಾಪ ಹೆಂಗೋ ಕಥೆ ಕೇಳ್ತಾವ, ವೈಕಲ್ನ ಮನೆಗೆ ಸಿಕ್ಕ ಕರ್ಕೊಯ್ತದಲ್ಲ. ಏನಿಲ್ಲ, ಭಗವಂತ ಒಳ್ಳೇದು ಮಾಡ್ತಾನೆ. ಬನ್ನಿ ನೀವು ಕೂತ್ಗಳೇ ಓಲೆ, ಅವ್ರ ಮನಿ ಕಾಲೇ ಓಲೆ ಪಾಪ. ನೀವು ಕೂತ್ಕೊಳ್ಳಿ. ಹಿಂಗ ಎಕ್ಸಾಮ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಭಗವಂತನ ಇಲ್ಲಿ ಭಗವಂತನ ಎಕ್ಸಾಮ್ ಪಾಸ್ ಮಾಡಿದ್ಮೇಲೆ ತಾನೆ ಅಲ್ಲಿರೋ ಎಕ್ಸಾಮ್ ಪಾಸ್ ಆಯ್ತದೆ. ಸುಂಗಿರೆ ಭಗವಂತನ ಸಾಕ್ಷಾತ್ಕಾರ ನೋಡಿ. ಇಲ್ಲಿ ರಾವಣನಾಗಿರ್ತಕ್ಕಂಥವನು ತಾಯಿ ನಿನ್ನ ಆಶೀರ್ವಾದ ಬೇಕು ಅಂತ ಹೇಳಿದಾಗ ತಾಯಿ ಆಗಿರ್ತಕ್ಕಂಥ ಕೈಕಸಾದೇವಿ ಹೇಳ್ತಾಳೆ, ಮಗನೇ ಎದುರಬೇಡ, ಹೋಗಿ ಜಯವನ್ನ ಗಳಿಸಿ ಜಯದೇವಿ ಸರಗಿಡಿದು ಎಳತಾ ದಿಗ್ವಿಜಯದಲ್ಲಿ ಅಂತ ತಾಯಿ ಆಗಿರ್ತಕ್ಕಂಥವಳು ಆಶೀರ್ವಾದ ಮಾಡ್ತಿರ್ಬೇಕಾದ್ರಿ ರಾವಣನಾಗಿರ್ತಕ್ಕಂಥವನು ದಿಗ್ವಿಜಯವನ್ನ ಸಾಧಿಸೋಸ್ಕರವಾಗಿ ಹೊರಡ್ತಿರ್ಬೇಕಾದ್ರೆ ಗಜವೈನಾರು ಹೇಳಿ ಸುರದೇವ ಗಂಧರ್ವ ವರಮಕುಟಬನಾಂತೂ ವರಮಹೇಂದ್ರನ ಸೌಭಾಗ್ಯವೆಂಬೆಟ್ಟಿ ಮುರಿವೆ. ಸುರಗಂಭೀರದ ಸಿರಿ ಸಾಮ್ರಾಜ್ಯದಂತೆ ಮೆರೆವ ಸುರಗಂಭೀರದ ದಂತೆ ಮೆರೆವ ಮೆರೆವೆನೋ ಗಗನಾಂತರದ ಗಂಭೀರ ಸ್ಥಳದೋ ಸಖೇರೆ, ನಮ್ಮಮ್ಮನೇ ನನಗೆ ಜೋಪಾನ. ನಮ್ಮಮ್ಮನ ಜೋಪಾನವಾಗಿ ನೀವು ನೋಡ್ಕೋಬೇಕು. ನಾ ದಿಗ್ವಿಜಯಕ್ಕೆ ಹೋಗಿ ಜಯವನ್ನ ಸಾಧಿಸಿ ಬರುವ ತನಕ ನಮ್ಮ ಅಮ್ಮನ ಶ್ರೇಯಸ್ಸನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಏನ್ ಹೇಳ್ತೀರಾ? ಆಗಬಹುದು ಮಹಾಪ್ರಭು. ಇಲ್ಲಿ ಸಖೇರ್ ಹೇಳಿ ದಿಗ್ವಿಜಯ ಹೊರಟೇ ಬಿಟ್ಟ. ಇಲ್ಲಿ ತಾಯಿ ಆಗಿರ್ತಕ್ಕಂಥವಳು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನನ್ನ ಮಗನಿಗಾಗದೇ ಇರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಮೋಸದಿಂದಲೂ ಕೂಡ ಸಾಯಿಸ್ಬಿಡಬೇಕು ಅಂತ ಎಷ್ಟೋ ಜನ ಪಳ್ಳೆಗಾರರು ಪಟ್ಟಗಾರರು ಮೋಸದಿಂದ ಸಾಯಿಸ್ಬಿಡಬೇಕು ಅಂತ ವಂಚನೆ ಮಾಡ್ಕೊಂಡಿದ್ದಾರೆ. ನನ್ನ ಮಗನಿಗೆ ಯಾವುದೇ ರೀತಿ ಗಂಡಾಂತರ ಬರಬಾರದು, ಜಯವನ್ನ ಗಳಿಸಿ ಬರಬೇಕು ಅಂತ ಅನೇಕ ಜನ ಮುತ್ತೈದರನ್ನ ಕರೆಸಿ ಅವರೆಲ್ಲರಿಗೂ ಕೂಡ ಬಾಗಣವನ್ನ ಕೊಡುತ್ತಿದ್ದಾಳೆ. ಬ್ರಾಹ್ಮಣೋತ್ತಮನ್ನ ಕರೆಸಿ ಅವರೆಲ್ಲರಿಗೂ ಕೂಡ ಒಂದೊಂದು ಹಸುಗಳನ್ನ ಬಾಗಣವಾಗಿ ಅಂದ್ರೆ ದಾನವಾಗಿ ಕೊಡ್ತಿದ್ದಾಳೆ. ಆ ಹಸುಗಳನ್ನ ಹಾಲು ಕರೆಯೋದಕ್ಕೆ ಒಂದೊಂದು ಬಂಗಾರದ ಪಾತ್ರಗಳನ್ನು ಕೊಡ್ತಿರ್ಬೇಕಾದ್ರೆ ಗೋದಾನ ಭೂದಾನ ಸುವರ್ಣದಾನಗಳನ್ನು ಮಾಡ್ತಿದ್ದಾಳೆ ಮಗನ ಒಳಿತಿಗೋಸ್ಕರವಾಗಿ. ಇಲ್ಲಿ ದಿನೇ ದಿನವೂ ಕೂಡ ವಿಶೇಷವಾಗಿರ್ತಕ್ಕಂಥ ದಾನ ಧರ್ಮಗಳನ್ನ ಯಥೋಪಕಾರಗಳನ್ನು ಮಾಡ್ತಿರ್ಬೇಕಾದ್ರಿ ದಿಗ್ವಿಜಯಕ್ಕೆ ಹೋಗಿರ್ತಕ್ಕಂಥ ರಾವಣನ ಸುಳುವೇ ಇಲ್ಲದಂತಾಯಿತು. ಅಯ್ಯಯ್ಯೋ, ನನ್ನ ಮಗ ಹೋಗಿ ಸುಮಾರು ದಿವಸವೇ ಆಯಿತು. ಸತ್ತನೋ ಸೋತನೋ ಒಂದು ತಿಳಿಯದಂತಾಯ್ತಲ್ಲ. ಪಂಡಿತರೇ, ಅವನ ಪಂಚಾಂಗವನ್ನು ತೆಗೆದು ನೋಡಿ, ಅವನ ಗ್ರಹಗತಿಗಳು ಯಾವ ರೀತಿ ಆಗಿದೆ ತೆಗೆದು ನೋಡಿ ಸ್ವಾಮಿ. ಆ ಪಂಡಿತರು ಅವನ ಪಂಚಾಂಗವನ್ನು ತೆಗೆದು ನೋಡಿ ಹೇಳ್ತಾರೆ, ಅಮ್ಮ ನಿನ್ನ ಮಗನಿಗೆ ಯಾವುದೇ ರೀತಿ ಗಂಡ ಅಂದ್ರೆ ಇಲ್ಲ. ಯಾಕೆ ಗೊತ್ತಾ? ನೀನು ಮಾಡ್ತಕ್ಕಂಥ ಇಲ್ಲಿ ನೀನು ಪೂಜೆ ಪುನಸ್ಕಾರ ಅಲ್ಲಿ ನಿನ್ನ ಮಗನ ಒಳ್ಳೇದು ಮಾಡ್ತಾ ಇದ್ದ ತಾಯಿ. ನೀನು ಹೆಚ್ಚೆಚ್ಚುವಾಗಿರ್ತಕ್ಕಂಥ ಭಕ್ತಿಯಿಂದ ಪೂಜೆಗಳನ್ನು ಮಾಡು. ಅತಿ ಬೇಗ ನಿನ್ನ ಮಗ ನಿನ್ನ ಬಳಿಗೆ ಬರುವಂತೆ ಆ ಶಿವನು ಅನುಗ್ರಹಿಸ್ತಾನೆ. ಇದು ಸತ್ಯವಾದ ಮಾತು ತಾಯಿ. ಏನು ನಾನು ಮಾಡ್ತಕ್ಕಂಥ ಪೂಜೆ ಪುನಸ್ಕಾರ ಅಲ್ಲಿ ನನ್ನ ಮಗನು ಒಳ್ಳೇದು ಮಾಡ್ತಾ ಇದೆ. ಹಾಗಾದ್ರೆ ಇನ್ನು ಭಕ್ತಿಯುತವಾಗಿರ್ತಕ್ಕಂಥ ಹೆಚ್ಚೆಚ್ಚು ನಾನು ಪೂಜೆಗಳನ್ನು ಮಾಡಬೇಕು ಅಂತ ಪೂಜೆಗಳನ್ನು ಮಾಡ್ತಿರ್ಬೇಕಾದ್ರೆ ನೋಡಿ, ಅದಕ್ಕೆ ನಾವು ಮಾಡ್ತಕ್ಕಂಥ ಪೂಜೆಗಳು ಆಚೆ ಕಡೆ ಹೋಗಿರ್ತಕ್ಕಂಥ ಗಂಡಸಿಗೆ ಜಯವಾಗುತ್ತಂತೆ. ಯಾವುದೇ ಕೆಲಸಕ್ಕೆ ಹೋಗಿರ್ತಾನೆ ಗಂಡಸು, ಮನೆಯಲ್ಲಿ ಆಗಿರ್ತಕ್ಕಂಥ ಹೆಂಡತಿ ಆಗಿರ್ತಕ್ಕಂಥವಳು ದೇವರದ ಪೂಟೆ ಯಾವ ಆ ಭಾವಚಿತ್ರಕ್ಕೆ 2 ಗಂಧ ಕಡ್ಡಿಯನ್ನು ಹೆಚ್ಚಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಹೊರಗಡೆ ಹೋಗಿರ್ತಕ್ಕಂಥ ಗಂಡಸಿಗೆ ಜಯವಾಗುತ್ತಂತೆ. ಇದು ಸತ್ಯವಾದ ಮಾತು. ಹೆಚ್ಚು ಕಡಿಮೆ ನೀವೆಲ್ಲ ಮಾಡ್ತಿದ್ದೀರಿ ಅನ್ನಗದ, ಅದಕ್ಕೆ ನಮ್ಗೆ ಯಾಕೋ ಅನ್ನಿಸ್ತದ. ಅದೆಷ್ಟು ಜನ ಮಾಡೋರು ಇದಾರೆ ಕೈ ಎತ್ತಿ ನೋಡ. ಎಲ್ಲ ಮಾಡಿರಂತ ಎಲ್ಲ ಮಾಡಿರ ಒಳ್ಳೇದಾಲಿಕ್ಕವ.
ಎಲ್ಲಾರು ಮಾಡ್ತಾರಂತೆ, ಚೆನ್ನಾಗಿರ್ಲಿ. ಇಲ್ಲಿ ಭಗವಂತನ ಆಗಿರ್ತಕ್ಕಂಥ ರಾವಣನ ತಾಯಿ ಆಗಿರ್ತಕ್ಕಂಥ ಕೈಕಸಾದೇವಿ ಏನ್ ಮಾಡಿದಾಳೆ, ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ಪಕ್ಕದಲ್ಲಿ ಬರ್ತಕ್ಕಂಥ ಹಿಂದೂ ಮಹಾಸಾಗರ ತೀರಕ್ಕೆ ಬಂದಿದ್ದಾಳೆ. ಬೋರ್ಗರೆಯತಕ್ಕಂಥ ಸಮುದ್ರ ತೀರಕ್ಕೆ ಬಂದು ಒಣಗಿದ ಮರಳಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಭೂಲೋಕಕ್ಕೂ ಕೈಲಾಸಕ್ಕೂ ಪಾಶ ಹಾಕಿ ಕರೀತಿದ್ದಾಳೆ. ಶುಭನೆ, ಶಶಿಧರಣೆ, ಗಂಗಾಧರಣೆ, ಗಜಚರ್ಮಾಂಬರಣೆ, ನನ್ನ ಮಗರಾಗಿರ್ತಕ್ಕಂಥ ರಾವಣ ಅತಿ ಬೇಗ ನನ್ನ ಬಳಿಗೆ ಬರುವಂತೆ ಅನುಗ್ರಹಿಸು ತಂದೆ ಅಂತ ಆ ಶಿವನನ್ನ ಪಾಶ ಹಾಕಿ ಕರೀತಿದ್ದಾಳೆ ಪೂಜೆ ಮಾಡಿ. ಬಾ ಬಾ ಶಂಕರ ಮೊರೆ ಕೇಳದೇನು ದೇವ, ಬಾ ಬಾ ಶಂಕರ ಮೊರೆ ಕೇಳದೇನು ದೇವ, ಬಾ ಶಂಕರ ಪರಮೇಶ್ವರ ಕೈಲಾಸವಾಸ. ಗಿರಿಜಾ ರಮಣ ಕರುಣ ಭರಣ, ಗಿರಿಜಾ ರಮಣ ಕರುಣ ಭರಣ, ಗಿರಿಜಾ ರಮಣ ಕರುಣ ಭರಣ, ನಂಬಿದೆ ಪಾವನ ಚರಣ, ನಂಬಿದೆ ಪಾವನ ಚರಣ, ಆ ಶಂಕರ ಮೊರೆ ಕೇಳದೇನು ದೇವ, ಆ ಶಂಕರ. ದಯಾ ಸಾಗರನೆ ಬಾರು ಉದಯವನಿ ನೀಡುವ ಪರಮೇಶ್ವರ. ದಯಾ ಸಾಗರನೆ ಬಾರು ಉದಯವನಿ ನೀಡುವ, ಪದ ಕೆರಗುವೆ ಶ್ರೀ ಪಾರ್ವತಿ ರಮಣನೆ, ಪದ ಕೆರಗುವೆ ಶ್ರೀ ಪಾರ್ವತಿ ರಮಣನೆ, ಆ ಶಂಕರ ಮೊರೆ ಕೇಳದೇನು ದೇವ, ಆ ಶಂಕರ. ಶಿವ ಶಂಕರ ಶಿವ ಶಿವ ಪರಮೇಶ್ವರ ಕೈಲಾಸವಾಸ. ಶಿವ ಕೈಲಾಸವಾಸನಾಗಿರ್ತಕ್ಕಂಥ ಶಿವನನ್ನು ನೋಡ್ದ. ಅತ್ತ ನೋಡು ಪಾರ್ವತಿ ತನ್ನ ಮಗನ ಒಳತಿಗೋಸ್ಕರವಾಗಿ ಭಕ್ತನಿಷ್ಠೆಯಿಂದ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಪಾಶಾಕಿ ಕರೆದಿದ್ದಾಳೆ. ಈಗ ನಾವಿರುವರು ಕೂಡ ಅವಳಿಗೆ ಆಶೀರ್ವಾದ ಮಾಡೋಣ. ಆ ಲಿಂಗದ ಮುಂದೆ ಇಟ್ಕೊಂಡಿರ್ತಕ್ಕಂಥ ಪ್ರಸಾದಕ್ಕೂ ನಾವು ಆಶೀರ್ವಾದ ಮಾಡೋಣ. ಆ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗಲಿ ಅಂತ ಶಿವಪಾರ್ವತಿ ಇರುವರು ಕೂಡ ಆಶೀರ್ವಾದ ಮಾಡಿಬಿಟ್ರು.
ಈ ಯಾವಾಗ ಶಿವಪಾರ್ವತಿ ಇಬ್ರು ಕೂಡ ಆಶೀರ್ವಾದ ಮಾಡಿದ್ರು ದೇವತೆಗಳಿಗೆಲ್ಲ ನೋಡಿ ಬಂತು ಹೊಟ್ಟೆ ಕಿಚ್ಚು. ಈ ಹೊಟ್ಟೆ ಕಿಚ್ಚು ಬಂತಲ್ಲ, ದೇವತೆಗಳು ಹೇಳ್ತಾರೆ ನೋಡ್ದ, ಈ ಶಿವಪಾರ್ವತಿ ಮತ್ತು ನಾರಾಯಣರ ಎಂಟಿರ ಜೊತೆ ಕೂಡ ಸೇರಿ ತಥಾಸ್ತು ಅಂತ ಆಶೀರ್ವಾದ ಮಾಡಿದಿಂದ ತಾನೆ ಈ ರಕ್ಕಸರೆಲ್ಲರೂ ಕೂಡ ಈ ಹುಚ್ಚುಚ್ಚರಾಗಿ ಬಂದಾಗ ಆಡೋದು. ಈಗ ಅಂತ ಹೇಳಿರೋದು ಶಿವನು ತಥಾಸ್ತು ಅಂತ ಹೇಳಿದ್ದಾನೆ. ಆ ಲಿಂಗದ ಮುಂದೆ ಇಟ್ಕೊಂಡಿರ್ತಕ್ಕಂಥ ಪ್ರಸಾದಕ್ಕೂ ಆಶೀರ್ವಾದ ಮಾಡಿದೀವಿ, ಆ ಪ್ರಸಾದವನ್ನ ತಿಂದವರು ಚಿರಂಜೀವಿಗಳಾಗ್ಲಿ ಅಂತ ಹೇಳ್ಬಿಟ್ನಲ್ಲ. ಒಂದ್ ವೇಳೆ ಏನಾದ್ರೂ ಕೂಡ ರಾವಣ ತಿಂತು ಅಂದ್ರೆ ನಮ್ಮ ಕತೆ ಮುಗಿದಾಗೆ. ಏನ್ ಮಾಡ್ಬೇಕೀಗ? ಮೋಸದಿಂದಲಾದ್ರೂ ಕೂಡ ಆ ಪ್ರಸಾದವನ್ನ, ಪೂಜೆಯನ್ನು ಭಂಗ ಮಾಡಿ ಆ ಪ್ರಸಾದವನ್ನ ನಾವು ಕತ್ಕೊ ತಿನ್ಕೊಬಿಡ್ಬೇಕು. ಏನ್ ಮಾಡುದು? ಬನ್ನಿ ಭೂಲೋಕಕ್ಕೆ ಹೋಗೋಣ, ಅಲ್ಲೇನಾದ್ರೂ ಉಪಾಯ ಉಳಿಬಹುದು ಅಂತ ಭೂಲೋಕಕ್ಕೆ ಎಲ್ಲರೂ ಕೂಡ ದೇವತೆಗಳೆಲ್ಲ ಬಂದ್ರು. ಹೊಟ್ಟೆ ಕಿಚ್ಚು ಅಂದ್ರೆ ಎಷ್ಟು ಇರ್ಲಿಲ್ಲ, ಇದು ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂತಹದ್ದು. ಹೊಟ್ಟೆ ಕಿಚ್ಚು ಅಂದ್ರೆ ಕೆಲವು ಕಡೆ ನೋಡಿರ್ಬೇಕು, ಏನಣ್ಣ ಅವ್ನ್ ಕಂಡ್ರೆ ನನ್ಗಾಗಲ್ಲ, ನನ್ ಕಂಡ್ರೆ ಅವ್ನ್ಗೆ ಆಗಲ್ಲ ಕಣ. ಹೌದು ಕಣ, ಭಾರಿ ಆಗನ ಎಷ್ಟು ಕಣ. ಅವ್ನ್ ಇರೋ ಜಾಗದಲ್ಲಿ ನಾನು ಓಡಾಡಲ್ಲ, ಅವಂತೂ ಇನ್ನೂ ಓಡಾಡಲ್ಲ. ಅಂದ್ರೆ ಅವ್ನ್ ಕಂಡ್ರೆ ಇವ್ನ್ಗಾಗಲ್ಲ, ಇವ್ನ್ ಕಂಡ್ರೆ ಅವ್ನ್ಗಾಗಲ್ಲ. ಒಟ್ಲು ಹೊಟ್ಟೆ ಕಿಚ್ಚು ಅನ್ನೋದು ಇದ್ದೇ ಇದೆ. ಎಷ್ಟು ಇರ್ಲಿಲ್ಲ, ಸದ್ಯಕ್ಕೆ ಏನಪ್ಪಾ ಅಂದ್ರೆ ಶಿಂಡೆನಳ್ಳಿ ಇಲ್ಲ. ಅದಕ್ಕೆ ಈಗ ನಿಮ್ಗೆಲ್ರಿಗೂ ಟೀ ಕೊಟ್ಬಿಟ್ಟು ಕಾಪಾಡ್ಕತಿರೋದು. ನಮಗ್ ಕೊಡದಿರೋ ಪರವಾಗಿಲ್ಲ, ನಿಮ್ ಕಾಪಾಡ್ಕೋಬೇಕು ಮುಖ್ಯವಾಗಿ. ನಮ್ದಿರ್ಲಿ, ನಿಮ್ದು ಮೊದ್ಲು ದೊಡ್ಡ ಕಥ, ಆಮೇಲೆ ನಮ್ ಕಥ ಇರ್ಲಿ. ಭಗವಂತನಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಟೀ ಕುಡ್ಕೊಳ್ಳಿ. ಅಷ್ಟು ತನಕ ನಮ್ಮ ಈ ಶಿಂಡೇನಹಳ್ಳಿಯಲ್ಲಿ ಮಂಟೇಸ್ವಾಮಿ ದೇವಸ್ಥಾನ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಸಿದ್ದಪ್ಪಾಜಿ ಗೀತೆ ಹಾಡ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಬಾಕ್ಯ ಬರೋಣ. ನಮ್ಮ ಕಥೆಯ ಮುಂದಿನ ಬಾಕ್ಯ ಬರ್ತಕ್ಕಂಥ ಸಂದರ್ಭ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯವತ್ತು ತಂದರು, ಭಾರಿ ಕಂಡಾಯ ತಂದರು. ಎಡಗಡೆಗರ ಚಪ್ಪಾಜಿ, ಬಲಗಡೆಗೆ ಚನ್ನಾಜಮ್ಮ, ಬರುವ ಚಂದ ನೋಡಿರೋ ನಮ್ ಸ್ವಾಮಿಯ, ಹೊಲಾಡೋ ಅಂದ ನೋಡಿರೋ, ಹೊಲಾಡೋ ಅಂದ ನೋಡಿರೋ. ಟೀ ಕುಡ್ಕರೆ ಎಲ್ರಿಗೂ ಬರ್ಲಿ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯವತ್ತು ತಂದರು, ಭಾರಿ ಕಂಡಾಯ ತಂದರು. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯವತ್ತು ತಂದರು, ಭಾರಿ ಕಂಡಾಯ ತಂದರು. ಎಡಗಡೆಗೆ ರಥಂಬಾಜಿ, ಬಲಗಡೆಗೆ ಚಿನ್ನದಮ್ಮ, ಬರುವ ಚಂದ ನೋಡಿರೋ ನಮ್ ಸ್ವಾಮಿಯ, ಹೊಲಾಡೋ ಅಂದ ನೋಡಿರೋ, ಹೊಲಾಡೋ ಅಂದ ನೋಡಿರೋ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯವತ್ತು ತಂದರು, ಭಾರಿ ಕಂಡಾಯ ತಂದರು. ಕಾಯಿ ಉಂಬಾಳೆ ಸಿಸಾಳೆ ಅಂಜೂರ, ಭಂಗಿ ಸೊಪ್ಪು ತಿಳಿ ನೀರಿಗೆ ಮಡಿಯಾಯಿತು ಅಂಬರ. ಹಣ್ಣುಕಾಯಿ ಉಂಬಾಳೆ ಸಿಸಾಳೆ ಅಂಜೂರ, ಭಂಗಿ ಸೊಪ್ಪು ತಿಳಿ ನೀರಿಗೆ ಮಡಿಯಾಯಿತು ಅಂಬರ. ಚುಕ್ಕಿ ತಾರೆ ಬಳೆದವೋ ಸ್ವಾಮಿಗೆ, ತುಂಬಿ ಹಾಡಿನಲಿದವೋ, ಹೋಗಿದ ಕುಹು ಎಂದವೋ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯವತ್ತು ತಂದರು, ಭಾರಿ ಕಂಡಾಯ ತಂದರು.
ಕಂದಾಯ ಪಾಪ ತೊಳೆಯುವ ಕಂದಾಯ ಜಗದ ನೋವು ನೀಗಲು ಉತ್ತವರೇ ಸಿಸಯ್ಯ ಕಟ್ಟೆ ಕಂದಾಯ ಪಾಪ ತೊಳೆಯುವ ಕಂದಾಯ ಜಗದ ನೋವು ನೀಗಲು ಉತ್ತವರೇ ಸಿಸಯ್ಯ ಒಪ್ಪೆ ಗೌಡನ ಪುರಗೆ ಹೋದರೆ ಹೇಳಿದ ವರವ ಕೊಡುವರು ತೆರೆಗೆ ಇಳಿದು ಬರುವರು ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯ ಒತ್ತು ತಂದರು ಭಾರಿ ಕಂದಾಯ ತಂದರು ಭಾಗ್ಯ ಕೊಡುವ ಕಂದಾಯ ಕೊಡುವ ಕಂದಾಯ ಜ್ಞಾನ ಜ್ಯೋತಿ ಬೆಳಗಲು ಪರಜ್ಯೋತಿ ಲಿಂಗಯ್ಯ ಭಾಗ್ಯ ಕೊಡುವ ಕಂದಾಯ ಭಕ್ತಿ ಕೊಡುವ ಕಂದಾಯ ಜ್ಞಾನ ಜ್ಯೋತಿ ಬೆಳಗಲು ಪರಜ್ಯೋತಿ ಲಿಂಗಯ್ಯ ಮನೆ ಮನೆ ದೇವರಾದರೋ ಮಂಡ್ಯದ ಸ್ವಾಮಿ ಮಠಕ್ಕೆ ಒಡೆಯರಾದರೋ ತೆರೆಗೆ ಬೆಳಕ ತಂದರು ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯ ಒತ್ತು ತಂದರು ಭಾರಿ ಕಂದಾಯ ತಂದರು ಎಡಗಡೆಗೆ ರಾಜಪ್ಪಾಜಿ ಬಲಗಡೆಗೆ ಜನಜಮ ಬರುವ ಚಂದ ನೋಡಿರೋ ಸ್ವಾಮಿಯ ಬಲಾಡೋಣ ನೋಡಿರೋ ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯ ಒತ್ತು ತಂದರು ಭಾರಿ ಕಂದಾಯ ತಂದರು ಭಾರಿ ಕಂದಾಯ ತಂದರು ಉಘೇ ಮಾತ್ಮಲಯ